ಹರೇ ರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಡ್ಯ ಡೈರೀಸ್. ಇವತ್ತು ಸಂಡೇ, ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಅನೀಶ್ ನಾನು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗಿದ್ದಾನೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ಸೊ ಅವನು ತರಕಾರಿ ಹೆಚ್ಚಿಟ್ಕೊಳ್ತಾ ಇದ್ದಾನೆ. ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ ಆ್ಯಂಡ್ ನುಗ್ಗೆಕಾಯಿ. ನೋಡೋಣ ಏನು ಮಾಡ್ತಾನೆ ಅಂತ. ಸೊ ನೆಕ್ಸ್ಟ್ ಕುಕ್ಕರಲ್ಲಿ ಎಣ್ಣೆ, ಸ್ಟವ್ ಅಂಟಿಸ್ಕೊತಾ ಇದ್ದೇನೆ. ಆಬ್ವಿಯಸ್ಲಿ ಅಂಟಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಏನು ಹಾಕ್ತಾನೆ, ಸಾಸಿವೆ, ಜೀರಿಗೆ, ಸಿಡಿದ್ಮೇಲೆ ಈರುಳ್ಳಿ ನೋಡಿ ಚಕ 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 ಅಂತ ಫ್ರೈ ಮಾಡ್ತಿದ್ದಾನೆ. ಈರುಳ್ಳಿನ ಚೆನ್ನಾಗಿ ಬಾಡಿಸಿ ಈಗ ಅದಕ್ಕೆ ಟೊಮ್ಯಾಟೊ, ಕ್ಯಾರೆಟು ಹಾಕ್ತಿದ್ದಾನೆ. ಎಷ್ಟು ಮಿನಿಮಲ್ ತರಕಾರಿ ಅಲ್ವಾ. ನೆಕ್ಸ್ಟು ನೀರು ಹಾಕೊಂಡ. ಏನು ಅಡುಗೆ ಮಾಡ್ತಿರ್ಬೋದು ಅಂತ ಗೆಸ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾನೆ. ನೆಕ್ಸ್ಟು ನುಗ್ಗೆಕಾಯಿ ಹಾಕ್ತಿದ್ದಾನೆ. ಓಕೆ, ಅರಿಶಿಣ, ಅದಕ್ಕೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಓ, ನಂಗೆ ಗೊತ್ತಾಯ್ತು, ನೀವು ಗೆಸ್ ಮಾಡಿದ್ರ? ಪಲಾವ್ ಮಸಾಲ, ನುಗ್ಗೆಕಾಯಿ ಪಲಾವ್ ಕಂಡ್ರಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ಅಕ್ಕಿ ತೊಳೆದು ಅಕ್ಕಿ ಹಾಕಿ, ನೀರು ಹಾಕಿ, ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಿಲ್ ಕೂಗಿಸಿದ್ರೆ ಬಿಸಿ ಬಿಸಿ ನುಗ್ಗೆಕಾಯಿ ಪಲಾವ್ ರೆಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.